ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ನೀರಿನಲ್ಲಿ ಕರಗುವ ವಸ್ತುಗಳು ಮತ್ತು ತೇಲುವ ವಸ್ತುಗಳ ಕುರಿತು ತಿಳಿದುಕೊಳ್ಳೋಣ. ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿದಾಗ ಅವು ಮೇಲೆಯೇ ಉಳಿಯುತ್ತವೆ, ಕೆಲವು ಕೆಳಗೆ ಹೋಗುತ್ತವೆ. ಮೇಲೆ ಉಳಿಯುವವುಗಳನ್ನು ತೇಲುವ ವಸ್ತುಗಳು, ಕೆಳಗೆ ಹೋಗುವವುಗಳನ್ನು ಮುಳುಗುವ ವಸ್ತುಗಳು ಎಂದು ಕರೆಯುತ್ತಾರೆ. ತೇಲುವ ವಸ್ತುಗಳು: ನೀರಿನ ಮೇಲೆ ತೇಲುತ್ತಾ ಇರುವ ವಸ್ತುಗಳನ್ನು ತೇಲುವ ವಸ್ತುಗಳು ಎಂದು ಕರೆಯಲಾಗುತ್ತದೆ. ತೇಲುವ ವಸ್ತುಗಳ ಲಕ್ಷಣಗಳು: ಹಗುರವಾಗಿರುತ್ತವೆ, ಒಳಗೆ ಗಾಳಿ ಇರಬಹುದು, ನೀರಿಗಿಂತ ಕಡಿಮೆ ಭಾರ ಹೊಂದಿರುತ್ತವೆ, ನೀರಿನ ಮೇಲೆ ತೇಲುತ್ತವೆ. ತೇಲುವ ವಸ್ತುಗಳ ಉದಾಹರಣೆಗಳು: ಮರದ ತುಂಡು, ಪ್ಲಾಸ್ಟಿಕ್ ಬಾಟಲ್, ತೆಂಗಿನಕಾಯಿ, ಥರ್ಮಾಕೋಲ್, ಖಾಲಿ ಬಾಲ್, ಕಾಗದದ ದೋಣಿ. ಮುಳುಗುವ ವಸ್ತುಗಳು: ನೀರಿನಲ್ಲಿ ಹಾಕಿದಾಗ ಕೆಳಕ್ಕೆ ಹೋಗುವ ವಸ್ತುಗಳನ್ನು ಮುಳುಗುವ ವಸ್ತುಗಳು ಎಂದು ಕರೆಯುತ್ತಾರೆ. ಮುಳುಗುವ ವಸ್ತುಗಳ ಲಕ್ಷಣಗಳು: ಭಾರವಾಗಿರುತ್ತವೆ, ಗಟ್ಟಿಯಾಗಿರುತ್ತವೆ, ನೀರಿಗಿಂತ ಹೆಚ್ಚು ಭಾರ ಹೊಂದಿರುತ್ತವೆ, ನೀರಿನ ತಳಕ್ಕೆ ಹೋಗುತ್ತವೆ. ಮುಳುಗುವ ವಸ್ತುಗಳ ಉದಾಹರಣೆಗಳು: ಕಲ್ಲು, ಕಬ್ಬಿಣದ ನಾಣ್ಯ, ಗಾಜಿನ ತುಂಡು, ಕಬ್ಬಿಣದ ಕಡ್ಡಿ, ಮಣ್ಣು.